Stone, this is amethyst. Touch After, yes, the natural stone is amethyst. After that cutting. ये कैमल का पिक्चर नहीं है क्या? इवेंट इसका मतलब नहीं ये अभी इधर छपा पूरा के लेके कैमल आएगा। फेमस है ना. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಜೈಪುರ್ ಸಿಟಿಲಿದ್ದೀವಿ. ಸೊ ನಾವು ಲಾಸ್ಟ್ ವ್ಲಾಗು ನಮ್ಮ ಹೋಟೆಲ್ ಟೂರ್ ಮಾಡಿದ್ದೀವಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಬನ್ನಿ. ಆ್ಯಂಡ್ ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ಲೈಕ್ ಜೈಪುರ್ ನೈಟ್ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ಕೊಡೋಣ ಅಂತ ಹೊರಟಿದ್ವಿ. ಆ್ಯಂಡ್ ಒಂದೆರಡು ಪ್ಲೇಸಸ್ಸು ನೈಟ್ ವ್ಯೂ ಚೆನ್ನಾಗಿರುತ್ತಂತೆ. ಆಹಾ ಮಹಲ್ ಅಂತ ಕೇಳಿದ್ದೀರಾ ಅಂತ ಅಂದ್ಕೊತೀನಿ. ಅದು ಪ್ಲಸ್ ಆಲ್ಬರ್ಟಾ ಮ್ಯೂಸಿಯಂ ಅಂತ ಒಂದಿದೆ. ಆ ಎರಡೂ ಪ್ಲೇಸ್ಗಳು ನೈಟು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಂತೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಹಂಗೆ ಜೊತೆಗೆ ಶಾಪಿಂಗ್ ಕೂಡ ಮಾಡಿಸ್ತೀವಿ ಅಂತ ಹೇಳಿದರು. ಇಲ್ಲಿ ಫೇಮಸ್ ಬಟ್ಟೆಗಳು ಮತ್ತು ಜೆಮ್ಸು ಅವೆಲ್ಲ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಆ್ಯಂಡ್ ನಿಮಗೂ ತೋರಿಸ್ತೀವಿ ಅಂತೀವಿ. ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ಇವಾಗ ನಮ್ಮ ಪಯಣ ಆಟೋದಲ್ಲಿ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಇವಾಗ ಏನಪ್ಪ ಅಂದರೆ ನೈಟ್ ಡ್ರೈವ್ ಹೋಗ್ತಾ ಇದೀವಿ. ಇವಾಗ ಜೈಪುರ್ ಸಿಟಿ ಎಲ್ಲೆಲ್ಲಿದೆ ಎಲ್ಲ ನೋಡ್ಕೊಂಡು ಬರಬೇಕು ಅಂತ ಆಟೋದವ್ರಿಗೆ ಒಂದು ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಇವಾಗ ಅಂದರೆ ಅಲ್ಲೆಲ್ಲಿ ಅಕ್ಕಪಕ್ಕ ಜಾಗಗಳೆಲ್ಲ ಇದಾವೆ ಅಂತ, ಅಂದರೆ ನೈಟ್ ಟೈಮಲ್ಲಿ ಲೈಟ್ ಎಲ್ಲ ಹಾಕಿರ್ತಾರೆ, ಅದು ಸಕಲಾಗಿದೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇದೀವಿ, ನಿಮಗೂ ತೋರಿಸ್ಕೊಡ್ತೀವಿ. ಆದ್ರೂ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೈಟ್ ಟೈಮ್ ನಾನು ಫಸ್ಟ್ ಟೈಮ್ ಆಟೋದಲ್ಲಿ ಹೋಗ್ತಾ ಇರೋದು. ಅದು ಗೊತ್ತಿಲ್ಲದಿರೋ ಸಿಟಿಲಿ ಆಟೋದಲ್ಲಿ ಹೋಗ್ಬೇಕು ಅಂತಂದ್ರೆ ಒಂಥರ ಮೀಟ್ರ್ ಬೇಕಾದ್ರು ಮೀಟ್ರ್. ಸೊ ಆಕ್ಚುಲಿ ನನಗೂ ಸ್ಟಾರ್ಟಿಂಗ್ ಭಯ ಆಯ್ತು, ಇರುತ್ತೆ ಎಲ್ಲ ಮಾತಾಡೋದಕ್ಕೆ ಏನು ಎತ್ತಾಕತ್ತೆ ಅಂತ. ಬಟ್ ಒಳ್ಳೆಯವರು. अच्छा और एक जगह है अभी पहले हम लोग इधर जा रहे हैं ना, हवा महल में जा रहे हैं ना. पहले हवा महल देखो. हाँ 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 ನೋಡಿ ಆಟೋದವರು ಹೇಳ್ತಾರೆ ಹವಾ ಮೇಲೆ ಹೋಗ್ಬಿಟ್ಟು ನಾವೇ ಹೇಳ್ತಾ ಇದ್ದೀವಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು. ಯಾಕಂದ್ರೆ ಅವ್ರ ಪಾಪ ಹೆಲ್ಪ್ ಮಾಡ್ತಾರೆ ಆಕ್ಚುಲಿ ಆಟೋದವರು. ಅಲ್ಲಿ बन्नी कर्ಕೊಂಡು लाइटिंग हुई ना ब्रिज के नीचे. हाँ 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 बहुत तरह की लाइटिंग हो रखी है. उधर चेन्नई के लोग चले थे, हाँ वो लाइटिंग दिखाता हूँ, मैं आपकी वीडियो बनाता हूँ. अच्छा अच्छा ओके ओके भाई. नाम क्या है भैया आपका? मेरा हाँ मोहम्मद अजरुद्दीन. ಮೊಹಮ್ಮದ್ ಅಜರುದ್ದೀನ್. ಓಕೆ, ಮೊಹಮ್ಮದ್ ಅಜರುದ್ದೀನ್ ಅಂತ ಅವ್ರ ಹೆಸರು. ಸೊ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲ ಶೇರ್ ಮಾಡ್ತೀವಿ. ಸೊ ನಿಮ್ಮ ಇನ್ ಕೇಸ್ ಏನಾದರೂ ನೀವು ಜೈಪುರ್ಗೆ ಬಂತು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಅಕ್ಕಪಕ್ಕ ಆಟೋದಲ್ಲಿ ಕರ್ಕೊಂಡೋಗಿ ಎಲ್ಲ ಸೈಟ್ ಸೀನ್ಸ್ ಎಲ್ಲ ತೋರಿಸ್ತಾರೆ. ಆ್ಯಂಡ್ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಹತ್ರ. ಸೊ ಅದೊಂದು ಖುಷಿ ವಿಚಾರ. ಗೈಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬಂದು ಹವಾ ಮಹಲ್ಗೆ ಹೋಗ್ಬೇಕಾದ್ರೆ ಸಿಗುವಂಥ ಹೆಬ್ಬಾಗ್ಲು ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ನಮ್ಮ ಮೈಸೂರಿಗೆ ಬಂದರೂ ನಿಮಗೆ ಸೇಮ್ ಇದೇ ರೀತಿಯೇ ಹೆಬ್ಬಾಗ್ಲುಗಳು ಸಿಗ್ತಾರತ್ತೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಅಂತ ಅಂದ್ಕೊತೀನಿ. ಸೊ ಅದೇ ರೀತಿಯೂ ಇಲ್ಲೂ ಕೂಡ ಮಾಡಿದ್ದಾರೆ. ಎಲ್ಲ ರೋಡ್ಗೂ ಒಂದೊಂದು ಹೆಬ್ಬಾಗ್ಲುಗಳಿದೆ. ಸೊ ಇಲ್ಲಿಂದ ಒಳಗಡೆ ಒಂದೊಂದು ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿನ ಸ್ಪೆಷಾಲಿಟಿ ಅಂತಂದರೆ ಯಾವುದೇ ಪ್ಯಾಲೇಸ್ ಕಟ್ಸಿರ್ತಾರೆ ಗೊತ್ತಾ ಸವಾಯಿ ಮಾನ್ಸಿಂಗ್ ಅವರು, ಆ ಪ್ಯಾಲೇಸ್ ಅಕ್ಕಪಕ್ಕ 2-3 ಕಿಲೋಮೀಟ್ರ್ವರೆಗೂ ಒಂದೊಂದು ಅಂಗಡಿಗಳಿರುತ್ತೆ. ಅದೆಲ್ಲ ಬಂದು ಫಸ್ಟು ರಾಜರ ಕಾಲದಲ್ಲಿ ರಾಜ್ರ ಜೊತೆ ಯಾರ್ಯಾರು ಇದ್ದರೂ ಅವ್ರಿಗೆ ಅಂಗಡಿಗಳನ್ನ ಬಿಟ್ಕೊಟ್ಟಿದ್ರು. ಬಟ್ ಇವಾಗ ಏನಾಗಿದೆ, ಪ್ರೈವೇಟ್ ಅವರು ಒಂದು ಅರ್ಧ ತೊಗೊಂಡಿದ್ದಾರೆ ಆ್ಯಂಡ್ ಗೌರ್ಮೆಂಟ್ ಅಂತಲೂ ಒಂದು ಅರ್ಧ ಇದೆ. ಸೊ ನಿಮಗೆ ಒಂದೇ ಥರ ಅಂಗಡಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಆ್ಯಸ್ ಲೈಕ್ ಮಾರ್ಕೆಟ್ಗೆ ಹೋದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೋ ಅದೇ ರೀತಿಯೇ ಇದು ಕೂಡ ಫೀಲ್ ಆಗುತ್ತೆ. ಬಟ್ ಅಂಗಡಿಗಳಿಗೆಲ್ಲ ಅಂಗಡಿಗಳ ನಂಬರ್ ಬರೆದಿರ್ತಾರೆ. ಅಂತೆಂಥ 1, 2, 3 ನಂಬರ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ ಇಲ್ಲಿ ಒಂದು 3-4 ಕಿಲೋಮೀಟರ್ವರೆಗೂ ಇದು ಅಷ್ಟುದ್ದಕ್ಕೂ ಅಂಗಡಿಗಳೇ ಇರುತ್ತೆ. ಸೊ ನಮಗೆ ಆ್ಯಕ್ಚುಲಿ ಅಂಗಡಿಗಳು ಕೇಳಿದ್ವಿ, ಹೆಸರೆಲ್ಲ ಓದಕ್ಕೆ ಬರಲಿಲ್ಲ ನಮಗೆ, ಅದು ಹಿಂದಿಲಿ ಬರೆದಿರೋದ್ರಿಂದ. ಬಟ್ ಅಲ್ಲಿ ಅವರು ನಂಬರ್ ಪ್ರಕಾರ ಅಂಗಡಿಗಳನ್ನ ಗುರ್ತಿಡಿತಾರೆ ಅಂತ ಹೇಳ್ತಿದ್ರು. ಸೊ ಒಟ್ಟಿನಲ್ಲಿ ಗೈಸ್ ಇದೊಂದು ವಿಭಿನ್ನತೆ ಏನಪ್ಪ ಅಂತಂದರೆ ನಮಗೆ ಕರ್ನಾಟಕದಲ್ಲಿ ಸಿಗದೇ ಇರೋದು ರಾಜಸ್ಥಾನಲ್ಲಿ ಇದೊಂದು ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ತುಂಬ ಟ್ರಾಫಿಕ್ ಗೈಸ್. ಆ್ಯಕ್ಚುಲಿ ನಾವು ಹೊರಟಿದ್ದು ನೈಟ್ ಪೀಕ್ ಟೈಮಿಂಗ್ ಆದ್ದರಿಂದ ಸೊ ತುಂಬ ಟ್ರಾಫಿಕ್ ಇತ್ತು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಗಾಡಿ ಓಡಿಸೋದು ಹೆಂಗಪ್ಪ ಅಂತಂದರೆ ಮೈ ಮೇಲೆ ಬೀಳ್ತಾರೆ. ಬೆಂಗಳೂರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಈ ರೀತಿ ಯಾರಾದ್ರು ಗಾಡಿ ಓಡಿಸಿದ್ರೆ ನಮ್ಗೆ ಅಲ್ಲೇ ಬಂದು ಇಳಿದು ಹೊಡೆದ್ಬಿಟ್ಟು ಹೋಗಿರೋರು. ಬಟ್ ಆ್ಯಂಡ್ ಅಲ್ಲಿ ಟ್ರಾಫಿಕ್ ಪೊಲೀಸವರು ಕೂಡ ಅಷ್ಟೊಂದು ವ್ಯವಸ್ಥೆ ಇಲ್ಲ, ಏನು ಅವ್ರು ಅಷ್ಟು ತಲೆನೂ ಕೆಡಿಸ್ಕೊಡಲ್ಲ, ಕೇಳೋಕ್ಕೂ ಹೋಗಲ್ಲ. ಬಟ್ ಇದೊಂದು ಸ್ವಲ್ಪ ನಮಗೆ ಬೇಜಾರಾಗಿದ್ದು, ಗಾಡಿಗಳು ಓಡಿಸೋ ರೀತಿ ಒಂದು ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟೇ. ಸೊ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದರೆ ಏನಿದು ಲೈಟಿಂಗ್ಸ್ ಎಲ್ಲ ಸೇಮ್ ಮೈಸೂರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಲೈಟಿಂಗ್ಸ್ ಇದೆ. ಬಟ್ ಇದು ಅಂಗಡಿಗಳು ಆ್ಯಕ್ಚುಲಿ. ಸೊ ಗೈಸ್ ನಾವಿವಾಗ ಹವಾ ಮಹಲ್ ಹತ್ರ ಇಳ್ಕೊಂಡ್ವಿ. ಆ್ಯಕ್ಚುಲಿ ಹವಾ ಮಹಲ್ ಬಂದುಬಿಟ್ಟು ಸವಾಯಿ ಮಾನ್ಸಿಂಗ್ ಅವರು ಕಟ್ಟಿಸಿದಂಥ ಪ್ಯಾಲೇಸ್ ಇದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದಕ್ಕೆ ವಿತೌಟ್
ಫೌಂಡೇಶನ್ನು ಆ ಬಿಲ್ಡಿಂಗ್ ನಿಂತಿರೋದು. ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ ಇದಕ್ಕೆ ಬಂದು ಔಟ್ಸೈಡಿಂದ ಒಂದು 400-500 ಕಿಟಕಿಗಳಿದೆ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಕಿಟಕಿಗಳನ್ನ ನಾನು ಹೇಳ್ತಾ ಇರೋದು. ಸೊ ಆ್ಯಂಡ್ ಇದನ್ನು ಕ್ರೌನ್ ಆಕಾರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಬಂದು ರಾಧಾ ಮತ್ತು ಕೃಷ್ಣನ ಕ್ರೌನ್ ಅಂತ ಹೇಳ್ತಾರೆ. ಸೊ ಅದನ್ನು ಇನ್ಸ್ಪೈರ್ ಆಗಿ ಸವಾಯಿ ಮಾನ್ಸಿಂಗ್ ಅವರು ಕಟ್ಸಿದಂಥ ಪ್ಯಾಲೇಸ್ ಇದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಯಾಕೆ ಅಷ್ಟು ಕಿಟಕಿಗಳು ಇಟ್ಟಿದ್ದಾರಪ್ಪ ಅಂತಂದರೆ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀವಿ. ಬಟ್ ಇವಾಗ ನೈಟ್ ವ್ಯೂನ ನೋಡೋದಕ್ಕೋಸ್ಕರ ಬಂದಿರೋದು ಗೈಸ್. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಇವೆಲ್ಲ ಹ್ಯಾಂಡ್ ಮೇಡ್ ಬೊಂಬೆಗಳು. ಸೊ ರಾಜಸ್ಥಾನ್ ಏನಕ್ಕಪ್ಪ ಒಂದು ಫೇಮಸ್ ಅಂತಂದರೆ ಇದಕ್ಕೂ ಕೂಡ ಒಂದು ಕಲ್ಚರ್ ಅಂತ ಹೇಳ್ತಾರೆ ಗೊತ್ತಾ. ಸೊ ಹ್ಯಾಂಡ್ ಮೇಡ್ ಮಾಡಿರೋ ಬೊಂಬೆಗಳು. ಬಟ್ ನಮಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಯಾಕಂತಂದರೆ ಟೂರಿಸ್ಟ್ನ ನೋಡಿದ್ರೆ ಅವ್ರು ಸ್ವಲ್ಪ ರೇಟ್ನ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಲೋಕಲ್ಗಳಿಗಾದರೆ ನಾರ್ಮಲ್ ಪ್ರೈಸ್ ಕೊಡ್ತಿದ್ರೇನೋ, ಬಟ್ ನಮ್ಮ ನೋಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಹೇಳಿದ್ರು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಗೈಸ್, ರಾಜಸ್ಥಾನ ಒಂದು ಸ್ವಲ್ಪನೂ ಕೂಡ ಕ್ಲೀನ್ ಇಲ್ಲ. ಆ್ಯಕ್ಚುಲಿ ಏನಕ್ಕೆ ಕ್ಲೀನ್ ಇಲ್ಲಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ತುಂಬ ಜನ ಗುಟ್ಕಗಳನ್ನ ಹಾಕ್ತಾರೆ, ಎಲ್ಲಂದ್ರೆ ಬೇಕೋ ಅಲ್ಲಿ ಉಗಿತಾ ಇರ್ತಾರೆ. ಇನ್ಕ್ಲೂಡಿಂಗ್ ದೇವಸ್ಥಾನ ಅಂತಲೂ ನೋಡಲ್ಲ, ಅದ್ರ ಆಪೋಸಿಟೇ ಉಕ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಆಟೋ ಡ್ರೈವರು ಕೂಡ ಆ್ಯಂಡ್ ಕ್ಯಾಬ್ ಡ್ರೈವರ್ಗಳು ಕೂಡ ಪಾನ್ ಪರಾಗ್ ಹಾಕೇ ಇರ್ತಾರೆ. ಇನ್ಕ್ಲೂಡಿಂಗ್ ನಮ್ಮ ಆಟೋ ಡ್ರೈವರು ಕೂಡ ಹಾಕಿದ್ರು. ಆ ಸ್ಮೆಲ್ಲಿಗೆ ನಮ್ಮ ಅಣ್ಣಂಗೆ ತಲೆನೋವು ಬಂದೇ ಬಿಡ್ತು ಅಂತ ಅಂದ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಇವಾಗ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಜಾಗಕ್ಕೆ ಅಂತ ಬಂದಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಎನಿವೇಸ್ ಗೈಸ್, ನಾವಿವಾಗ ಹೊರಟಿರೋದು ನೆಕ್ಸ್ಟ್ ಜಾಗ ಬಂದು ಆಲ್ಬರ್ಟ್ ಹಾಲ್ ಮ್ಯೂಸಿಯಮು. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಈ ಜಾಗ ಆ್ಯಕ್ಚುಲಿ ನಿಮಗೆ ಸೇಮ್ ಮೈಸೂರು ಪ್ಯಾಲೇಸ್ ಔಟ್ಸೈಡ್ ಹೆಂಗೆ ಕಾಣಿಸುತ್ತೋ ಆ ರೀತಿಯೇ ಕಾಣಿಸುತ್ತೆ. ಬಟ್ ಅಷ್ಟು ಲೈಟಿಂಗ್ಸ್ ಮಾಡಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಗ. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರೋ ಮ್ಯೂಸಿಯಮ್ಮು. ಸೊ ಇದ್ರ ಮ್ಯೂಸಿಯಂ ಒಳಗಡೆ ಮಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬ ರಾಜರು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಬಟ್ಟೆ ಆಗಿರ್ಬೋದು ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗಳು, ಗನ್ಗಳು, ಆಮೇಲೆ ಅವರು ಯುದ್ಧಕ್ಕೆ ರೆಡಿ ಮಾಡ್ಕೊತಿದ್ದಂಥ ಶಸ್ತ್ರಾಸ್ತ್ರಗಳಾಗಿರ್ಬೋದು. ಸೊ ಅದೆಲ್ಲ ಇದೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ನಾವು ಬಂದಿರೋದು 8 ಗಂಟೆ ಆಗಿರೋದ್ರಿಂದ ಆಲ್ರೆಡಿ ಟೈಮಿಂಗ್ಸ್ ಕ್ಲೋಸ್ ಆಗಿದೆ. ಸೊ ಮಾರ್ನಿಂಗು ನಿಮಗೆ ಇಲ್ಲಿ ಓಪನಿಂಗ್ 9 o'clock ಆಗುತ್ತೆ ಆ್ಯಂಡ್ ಈವ್ನಿಂಗ್ ಕ್ಲೋಸ್ ಟೈಮಿಂಗ್ಸ್ ಬಂದುಬಿಟ್ಟು 5:30. ಸೊ ನಾಳೆ ಮಾರ್ನಿಂಗು ನಿಮಗೆ ಹವಮೆಹಲ್ಲು ಮತ್ತು ಆಲ್ಬರ್ಟ್ ಹಾಲ್ ಮ್ಯೂಸಿಯಮ್ದು ಸಪ್ರೇಟಾಗಿ ವೀಡಿಯೋನ ಮಾಡ್ತೀವಿ ಆ್ಯಂಡ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀವಿ. ಸೊ ಏನು ಈ ಜಾಗ ನೋಡ್ತಾ ಇದ್ದೀರಾ ಗೈಸ್, ಆ್ಯಕ್ಚುಲಿ ನೈಟ್ ಟೈಮಿಗೆ ಬರೋಕ್ಕೆ ಫೋಟೋಶೂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಫೋಟೋಶೂಟ್ಸ್ ಮಾಡ್ತಾ ಇರ್ತಾರೆ ಗೊತ್ತಾ, ನೈಟ್ ವ್ಯೂ ಬೇಕು ಅಂತಲೂ ಕೂಡ ಇಲ್ಲಿ ಬಂದು ಫೋಟೋಶೂಟ್ ಮಾಡ್ತಾಯಿದ್ರು. ಐ ಮೀನ್ ಕಪಲ್ಸ್ಗಳು ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿರ್ತಾರಲ್ಲ ಆ ರೀತಿ ಮಾಡ್ತಾಯಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಆಟೋ ಡ್ರೈವರು ಶಾಪಿಂಗಿಗೆ ಅಂತ ಕರ್ಕೊಂಬಂದರು. ಸೊ ನೋಡೋಣ ನಿಮಗೆ ಯಾವ ರೀತಿ ರಾಜಸ್ಥಾನಿ ಟ್ರೆಂಡ್ಸ್ ಬಟ್ಟೆಗಳಿರುತ್ತೆ ಆ್ಯಂಡ್ ಯಾವ ರೀತಿ ಇಲ್ಲಿನ ಬ್ಯಾಂಗಲ್ಸ್ಗಳು ರೆಡಿ ಮಾಡ್ತಾರೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ರಾಜಸ್ಥಾನ ಬಂದುಬಿಟ್ಟು ಫೇಮಸ್ ಇರೋದು ಸ್ಟೋನ್ಸ್ಗಳಿಗೆ. ಸೊ ನಿಮಗೆ ಜ್ಯೋತಿಷ್ಯ ಸ್ಟೋನ್ ಅಂತ ಹೇಳ್ತಾರೆ ಗೊತ್ತಾ, ಅದು ಆ್ಯಕ್ಚುಲಿ ಇರೋದು ಬಂದುಬಿಟ್ಟು ರಾಜಸ್ಥಾನದಿಂದನೇ ಬರೋದು. ನಿಮಗೆ ಎಲ್ಲೇ ಇಂಡಿಯಾದಲ್ಲಿ ಥ್ರೂಔಟ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ಬನ್ನಿ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಸೊ ಮೊದಲನೇದಾಗಿ ಬಟ್ಟೆಗಳೆಲ್ಲ ತೋರಿಸ್ತೀವಿ. ಮನೆ ಹತ್ರ ಹಾಕೊಳ್ಳೋಕ್ಕೆ ये रिंकल्स इसलिए होता है क्योंकि इसको बांध के टाई करके बनाया जाता है। टाई ये वाइट फैब्रिक होता है, वाइट फैब्रिक को फोल्ड करके एक एक डॉट्स को ऐसा बांध देते हैं। बांधने के बाद इसको कलर में डीप करते हैं, तो जो बंधा हुआ जगह होता है ना वहाँ कलर नहीं जाता, तो उसको ये प्रिंट सिंपल ही होता है, हैंड प्रिंटेड है ना थोड़ी तरह ಇದ್ರ ಮೇಲೆ ಹೋದರೆ ಜಾಸ್ತಿ ಆಗುತ್ತೆ. ನಾವು ಇರೋದು ब्लाउज पीस ಸ್ಯಾಂಪಲ್ ಚೆನ್ನಾಗಿ ತಗೋಬೇಕು. एक कैमल का पिक्चर नहीं है क्या? कैमल तो इसमें अंटिस्ಕೊಂಡ್ಬರ್ತಾರೆ नहीं इधर पूरा कैमल फेमस है ना, नहीं एलिफेंट हमारे हाथी गांव भी है, वो ही फेमस है क्या? हाथी गांव भी है। कैमल तो फेमस है ही है, हाथी भी फेमस है यहाँ। ಆದರೂ ಮಹಾರಾಜರು ಅವರು ಅದು ಯೂಸ್ ಮಾಡ್ತಿರೋಲ್ಲ. ओके ये 40 ಏನಿಲ್ಲ मेल आई तो ಮೇಲೆ ಐತಾ? आपका नाम क्या भैया? ओके ऊपर है ना? शूज, स्लीपर्स, जैकेट, जो आता है हाँ बेज का चूड़ी हाँ और यहाँ का मीना का यहाँ का
स्पेशल सब अच्छा अच्छा पेंटिंग बनाया है इधर। सर ये रजिस्टर ऑफिस है इधर हाँ, इधर का। सब कुछ है। नहीं अच्छा पेंटिंग सबको इधर बनाया है। इधर आपके लिए कैमल लेदर में जूती मिलेगी और आपके लिए शर्ट मिलेंगे ब्लॉक प्रिंटिंग के। मैडम आपके लिए चूड़ी दे इतना फेमस शर्ट है सर, अवॉर्डेड शर्ट है ये सब सारे। देखो आइए, एक बार दिखेगा इसको, देख के आएगा। आएंगे बेटा, साथ में आएंगे पहले, सब दिखाएंगे हमें एक साथ। जयपुरी मीनाकारी, ये हाथ से काम किया जाता है, स्पेशल मीना वर्क। इसी पे राजा रानी बनाया हुआ, बॉयज एंड गर्ल्स। ये प्लेन आता है, प्लेन पे वर्क किया जाता है। द प्लेन ड्रेस इज प्लेन आफ्टर हैंड स्टोन वर्क, स्टोन कलर। This plane is 400 rupees and with work 750. Right? ಪೂರ ಬರುತ್ತಾ ಅದು 400. Full और set after working ನಾನು 400 rupees. 350 work charge. On all set 400. 750 with work. All are handmade. ಹ್ಯಾಂಡ್ ಮೇಡ್ ನೋಡಿ 350 ಯಾವುದು ಇದು ಹ್ಯಾಂಡ್ ಮೇಡ್. Okay. ಹ್ಯಾಂಡ್ ಮೇಡ್ ಬಂದ್ಬಿಟ್ಟು 400 ಏನೋ ಅಲ್ವಾ ಇದು 700. 700 750. This is a 400. 400 ದಿಸ್ ಒನ್ This is color stones work. ಸ್ಟೋನ್ ವರ್ಕ್ Painting. ಪೇಂಟಿಂಗ್ ಮಾಡಿ. Yes. The sir wearing is a emerald. हाँ दिस वन Jaipur famous emerald, ruby, sapphire. ये इसका हाँ Yeah. वो इसको क्या बोलते हैं एस्ट्रो एस्ट्रोलॉजी वाला स्टोन सब है हमारे पास, राशि वाला सब रखते हैं। इधर का ही आपका ही स्टोन है। हाँ, हम लोग उधर से ये लिया करते हैं। कहाँ से जाना, जयपुर से ही पड़ेगा हाँ, स्टोन। वो पता इधर है, वो पता से है। लेके उधर से सेल करता है। हाँ, स्टोन्स आप कहाँ से भी ले जाएगा जयपुर से, हाँ माध्यम हम लोग ही बनेंगे। जैसे मीना वर्क। ಅದೇ ಮಾಮೂಲಿ ಫ್ರೆಂಡ್ಸು ಅವ್ರು ನೋಡೋದಿಲ್ಲ ये हमारा राशि रत्न हाँ पता है इधर। पता है मार्च All are real gems stones. हाँ ಇದು ನೋಡೋ ಇದು ನೋಡೋ ಅವರೆಲ್ಲ ಇಲ್ಲಿ ಇರ್ತಾರಲ್ಲಪ್ಪ ಇಲ್ಲೇ ಇಕ್ಕು ನೋಡೋ ये इस पे स्टोन पे आप ये करता है ना This is a rock stone. This is a amethyst. Touch करता है। Yes, the natural stone is amethyst. After that cutting and polishing, हाँ ये last position. ओ, अच्छा Okay. अच्छा ऐसा अच्छा करें इसमें तो कट करता है ना आप लोग Yes. अच्छा अच्छा ये किधर मिलता है रॉक ये पत्थर माइंस में से अलग माइंस अलग। में हाँ हाँ, हाँ। इसमें ज़्यादा कॉस्टली है क्या ये कितना है एक अगर मिल गया तो पूरा देखना पड़ेगा उसमें अपने मतलब का है या नहीं। हाँ समटाइम्स 1 लाख रुपीज, 2 लाख रुपीज, 3 लाख, और समटाइम्स उतना वैल्यू नहीं है हाँ वैल्यू नहीं है मैम that type jewelry wearing is a 1 gram gold jewelry, Jaipur famous and stone jewelry. See that the crystal, real crystal. ये कितना है भाई This one हाँ 800 rupees. ये 1 ग्राम का जो है ना सोना No, no, not 1 gram gold. Is a vintage. Is a shining. Is a forever. आराम से 4-5 साल कुछ नहीं होता सर। हाँ ये जेड Original. ओरिजिनल जेड। Yes, sir. 500. Wholesaling price. इस टाइप से पूरा फोल्ड होके हाँ 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 पॉकेट में रहता है पॉकेट शूज होते पॉकेट शू यस वो ये नहीं करता है इनका स्नो ब्लैक हाँ वाटरप्रूफ कितने का है वो दिस इज वॉशेबल Washable. मशीन कलर नहीं होता है कलर इसमें 3 कलर आता है ओके ब्लैक ब्राउन टैन हाँ हाँ बेस्ट क्वालिटी का पेन कितना हो ये 2250
2250. 1 year's guarantee, daily use. गर्ल जूती सोलह है. ಸೊ ಗೈಸ್ ನೋಡಿದ್ರಲ್ಲ ಎಂತೆಂಥ ಕಲೆಕ್ಷನ್ಗಳಿತ್ತು ಅಂತ. ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ಗಳು ಚೆನ್ನಾಗಿದ್ವು, ಬಟ್ ನಾವು ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ ಬಿಕಾಸ್ ನಮ್ಮ ಲಗೇಜ್ ಆಲ್ರೆಡಿ ತುಂಬ ಆಗಿತ್ತು ಆ್ಯಂಡ್ ನಮ್ಮ ಕೈಯಲ್ಲಿ ಕ್ಯಾರಿ ಮಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಬಟ್ ನೀವೇನಾದರೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ಬಂದು ಒಂದು ಸತಿ ಈ ಅಂಗಡಿಗೆ ಬಂದು ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು, ತೊಗೊಂಡು ಹೋಗ್ಬೋದು. ಆ್ಯಂಡ್ ನೀವೇನಾದರೂ ಸ್ಟೋನ್ಸು ಅಸ್ಟ್ರಾಲಜಿ ತುಂಬ ಬಿಲೀವ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿಂದನೇ ತೊಗೊಂಡೋಗಿ ಅಂತಲೇ ಹೇಳಿದೆ. ಯಾಕಂದರೆ ನಮ್ಗೆ ಓವರಾಲ್ ಕರ್ನಾಟಕಕ್ಕಾಗಲಿ ಇಂಡಿಯಾಗಾಗಲಿ ಯಾವುದೇ ಮೂಲೆಗೆ ಹೋದ್ರೂ ರಾಜಸ್ಥಾನಿಂದನೇ ಆ ಕಲ್ಲುಗಳು ಬರೋದು ಆ್ಯಂಡ್ ಅದಕ್ಕೆ ಇವರು ಫೇಮಸ್ಸು. ಸೊ ಗೈಸ್ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೂಡ ಆಟೋ ರಾಜ ಅವ್ರ ಹತ್ರ ಮಾತಾಡ್ತಿದ್ವಿ, ಯಾಕಂತಂದರೆ ನಮಗೆ ನಾಳೆನೂ ಕೂಡ ಟೂರ್ ಗೈಡ್ ಮಾಡೋರು ಅವಶ್ಯಕತೆ ಇತ್ತು. ಸೊ ನಮಗೆ ಅಷ್ಟು ಜಾಗಗಳು ಗೊತ್ತಿಲ್ಲದಿರೋದ್ರಿಂದ ಇವರು ನಮಗೆ ಲೋಕಲ್ ಗೈಡ್ ಆಗಿ ಹೆಲ್ಪ್ ಮಾಡ್ತಾರೆ ಅನ್ನೋ ರೀಸನ್ಗೋಸ್ಕರ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಚೆನ್ನಾಗೂ ಕೂಡ ನಮ್ಮ ಹತ್ರ ಬಾಂಡಿಂಗ್ ಬಂತು ಅವ್ರ ಹತ್ರ ಮಾತಾಡೋದಾಗಲಿ. ಆ್ಯಂಡ್ ಸ್ವಲ್ಪ ನಮ್ಮ ಹತ್ರ ಅಮೌಂಟು ಕೂಡ ಕಮ್ಮಿ ತೊಗೊಂಡ್ರು, ಅದೇ ರೀಸನ್ಗೋಸ್ಕರ ಅವ್ರನ್ನ ಮಾಡ್ಕೊಂಡ್ವಿ. ಸೊ ಗೈಸ್ ನಾಳೆ ಇನ್ನೊಂದು ವ್ಲಾಗು ಕಂಟಿನ್ಯೂ ಆಗುತ್ತೆ. ಸೊ ನೀವು ಆಲ್ರೆಡಿ ನೋಡಿರ್ತೀರ ಅಹೋಮೆಹಲ್ಲು ಮತ್ತು ಆಲ್ಬರ್ಟ್ ಹಾಲ್ ಮ್ಯೂಸಿಯಮ್ಮು ಎರಡು ಸಪ್ರೇಟ್ ವ್ಲಾಗ್ ಮಾಡ್ತೀವಿ, ಅದ್ರ ಬಗ್ಗೆ ಹಿಸ್ಟ್ರಿನ ತಿಳಿಸ್ಕೊಡ್ತೀವಿ. ಆ್ಯಂಡ್ ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋನ ನಾವು ನಿಮಗೆ ಪೂರ ಎಕ್ಸ್ಪ್ಲನೇಷನ್ ಮಾಡೋಕ್ಕೋಗಿಲ್ಲ. ಸೊ ನೈಟ್ ವ್ಯೂ ನೋಡಿದ್ರಲ್ಲ ಗೈಸ್ ರಾಜಸ್ಥಾನದ್ದು, ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.